ಎಲ್ಲ ಕರ್ನಾಟಕದ ಸಮಸ್ತ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ಮಾತಾಡ್ತಿದ್ದೀನಿ. ಪ್ರಿಯ ಸ್ನೇಹಿತರೆ, ನೋಡಿ, ಬೆಂಗಳೂರಿನಲ್ಲಿರ್ತಕ್ಕಂಥ ಈ ಬೆಂಗಳೂರಿನ ವಿಜಯನಗರದಲ್ಲಿ ಕಂಡು ಬರ್ತಕ್ಕಂಥ ಪ್ರಣತಿ ಅಕಾಡೆಮಿಗೆ ನಮಗೆಲ್ಲ ಸ್ವಾಗತ. ಪ್ರಿಯ ಸ್ನೇಹಿತರೆ, ಈ ಒಂದು ಪ್ರಣತಿ ಎನ್ನುವಂಥ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಸ್ಥಾಪನೆಯಾದ ಅಕಾಡೆಮಿಯಲ್ಲಿ ಕರ್ನಾಟಕದ ಪ್ರಮುಖ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನೊಳಗೊಂಡ ತಂಡದಿಂದ ಈ ಒಂದು ತರಗತಿಯನ್ನು ನಾವು ಪ್ರಾರಂಭ ಮಾಡುತ್ತಿದ್ದೇವೆ. ಇದರಲ್ಲಿ ನಾನು ಭೂಗೋಳಶಾಸ್ತ್ರ ಜಿಯೋಗ್ರಫಿ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಇದೇ ತಿಂಗಳ ಒಂದು ಅವಧಿಯಲ್ಲಿ PCPSI ಮತ್ತು ಇತರೆ ಎಲ್ಲ ಸ್ಪರ್ಧಾತ್ಮಕ ತರಬೇತಿ ತಯಾರಿ ನಡೆಸ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಲ್ಲಿ ಬೋಧನೆ ಪ್ರಾರಂಭವಾಗಲಿದೆ. ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ಇದರಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ಕರೆ ಮಾಡಿ ತಿಳ್ಕೋಬಹುದು. ಇದರಲ್ಲಿ ನಾನು ಭೂಗೋಳಶಾಸ್ತ್ರದ ಉಪನ್ಯಾಸಕನಾಗಿ ಬೋಧನೆಯನ್ನು ಮಾಡ್ತೀನಿ. ಪ್ರಿಯ ಸ್ನೇಹಿತರೆ, ಹಾಗಾದರೆ ತರಗತಿಗಳಿಯೋಣ. ಇಲ್ಲಿ ನಾವು ತರಗತಿ ಅಂತ ಬಂದಾಗ ಇವತ್ತು ಕೆಲವು ಹಿಂದೆ ಕೇಳಲಾದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೆಲವು ಈ ಮ್ಯಾಪ್ ರೀಡಿಂಗ್ ಮೇಲೆ ಇರ್ತಕ್ಕಂಥ ಪ್ರಶ್ನೆಗಳ ಬಗ್ಗೆ ನೋಡೋಣ. ನೋಡಿ ಪ್ರಿಯ ಸ್ನೇಹಿತರೆ, ಒಂದು ಪ್ರಶ್ನೆ ಇದೆ. ಪ್ರಶ್ನೆ ಏನಿದೆ ಅಂತಂದರೆ, ಮೌಂಟ್ ವೆಸುವಿಯಸ್ ಎನ್ನುವಂಥ ಒಂದು ಜ್ವಾಲಾಮುಖಿ ಈ ಕೆಳಗಿನ ಯಾವ ರಾಷ್ಟ್ರದಲ್ಲಿ ಕಂಡುಬರುತ್ತೆ ಅಂತಿದೆ. ಮೌಂಟ್ ವೆಸುವಿಯಸ್ ಅನ್ನೋದು ಒಂದು ಜ್ವಾಲಾಮುಖಿ ಪರ್ವತ. ಇದು ಯಾವ ರಾಷ್ಟ್ರದಲ್ಲಿದೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾನೆ. A ಅಮೆರಿಕಾ, B USA, C ಇಟಲಿ, D ಜಪಾನ್ ಅಂತ 4 ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ನಮಗೆ ಈಗ ಆನ್ಸರ್ ಯಾವುದಾಗುತ್ತೆ ಅಂದರೆ ಇದು ಇಟಲಿ ಆಗುತ್ತೆ. ಸಾರಿ, ಅದನ್ನೇ ರಾಂಗ್ ಆಗ್ತಾ ಇದ್ದೀನಿ ನಾನು. ಆನ್ಸರ್ ಯಾವುದಾಗುತ್ತೆ? ಇಟಲಿ ಆಗುತ್ತೆ. ಆದರೆ ಇವು 3 ಏನಾಗ್ತವೆ? ರಾಂಗ್ ಆಗುತ್ತೆ. ಇಟಲಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ಪ್ರಿಯ ಸ್ನೇಹಿತರೆ. ಹಾಗಾದರೆ ನಾವು ಇಲ್ಲಿ ವರ್ಲ್ಡ್ ಮ್ಯಾಪನ್ನು ತಗೊಳ್ಳೋಣ. ವರ್ಲ್ಡ್ ಮ್ಯಾಪನ್ನು ತಗೊಂಡಾಗ ಪ್ರಪಂಚದಲ್ಲಿ ಕಂಡು ಬರ್ತಕ್ಕಂಥ ಕೆಲವು ಜ್ವಾಲಾಮುಖಿಗಳು ಅಂತ ಬಂದಾಗ ನೋಡಿ, ಜ್ವಾಲಾಮುಖಿ ಅಂತ ಬಂದಾಗ ಈ ದಕ್ಷಿಣ ಅಮೆರಿಕದ ಅತಿ ಎತ್ತರವಾದ ಶಿಖರ ಇದೆ. ಯಾವುದಂತ ಬಂದಾಗ ಮೌಂಟ್ ಅಕಂಕಾಗುವಾ ಅಂತ ಬರುತ್ತೆ. ಈ ಪ್ಲೇಸಲ್ಲಿ ಮೌಂಟ್ ಅಕಂಕಾಗುವಾ ಎನ್ನುವಂಥ ಜ್ವಾಲಾಮುಖಿ ಪರ್ವತ, ಅದು ಎತ್ತರವಾದ ಪರ್ವತ. ದಕ್ಷಿಣ ಅಮೆರಿಕದ ಅತಿ ಎತ್ತರವಾದ ಪರ್ವತ ಆ್ಯಂಡೀಸ್ ಪರ್ವತ ಶ್ರೇಣಿಯಲ್ಲಿ ಬರ್ತಕ್ಕಂಥ ಮೌಂಟ್ ಅಕಂಕಾಗುವಾ ಇದು ಸೌತ್ ಅಮೆರಿಕದ ಹೈಯೆಸ್ಟ್ ಪೀಕ್ ಆಗುತ್ತೆ. ಉತ್ತರ ಅಮೆರಿಕದ ಪೂರ್ವ ಭಾಗದಲ್ಲಿ ಈ ಪೆಸಿಫಿಕ್ ಮಹಾಸಾಗರದಲ್ಲಿ ಹವಾಯಿ ದ್ವೀಪಗಳನ್ನು ಬರ್ತವೆ. ಇವು ಸಂಪೂರ್ಣವಾಗಿ ಜ್ವಾಲಾಮುಖಿಯಿಂದ ರಚನೆಯಾದ ದ್ವೀಪಗಳೇ ಆಗಿರ್ತವೆ. ಈ ಹವಾಯಿ ದ್ವೀಪದಲ್ಲಿ ಮೌಂಟ್ ಹುನಲೂಲು ಅಂತಿದೆ, ಹೌದಾ? ಆಮೇಲೆ ಇಲ್ಲೇ ನೋಡೋದಾದರೆ ಮೌನ ಲೋವಾ ಅಂತಿದೆ. ಈ ರೀತಿ ಕೆಲವು ಜ್ವಾಲಾಮುಖಿ ಪರ್ವತಗಳು ಆ ಒಂದು ಪ್ರದೇಶದಲ್ಲಿ ಕಂಡು ಬರ್ತವೆ. ಈ ಮೆಕ್ಸಿಕೋದಲ್ಲಿ ಪ್ರಮುಖ ಜ್ವಾಲಾಮುಖಿ ಪರ್ವತ ಅಂತ ಬಂದಮೇಲೆ ಪಾರಿಕುಟಿನ್ ಎನ್ನುವ ಜ್ವಾಲಾಮುಖಿ ಪರ್ವತ ಇದೆ. ಆಮೇಲೆ ಪ್ರೋಪೋಕಟಿವಿಟಿ ಎನ್ನುವಂಥ ಜ್ವಾಲಾಮುಖಿ ಪರ್ವತಗಳು ಕಂಡು ಬರ್ತವೆ. ಇಲ್ಲಿ ಇಕ್ವೆಡರ್ ಅಂತ ರಾಷ್ಟ್ರ ಬರುತ್ತೆ. ಇಕ್ವೆಡರ್ ರಾಷ್ಟ್ರದಲ್ಲಿ ಕೊಟಪಾಕ್ಷಿ ಆ್ಯಂಡ್ ಚಿಂಬರಾಜೋ ಎನ್ನುವ ಪ್ರಮುಖ ಜ್ವಾಲಾಮುಖಿ ಪರ್ವತಗಳಿದ್ದಾವೆ. ಆಫ್ರಿಕಾದಲ್ಲಿ ನೋಡೋದಾದರೆ ಆಫ್ರಿಕಾದ ಅತಿ ಎತ್ತರವಾದ ಶಿಖರ ಯಾವುದಾಗಿರುತ್ತೆ ಅಂತಂದರೆ ನಿಮಗೆ ಗೊತ್ತು, ತಾಂಜೇನಿಯಾ ರಾಷ್ಟ್ರದಲ್ಲಿ ಬರ್ತಕ್ಕಂಥ ಕಿಲಿಮಾಂಜಾರೋ ಎನ್ನುವಂಥದ್ದು ಆಫ್ರಿಕಾದ ಅತಿ ಎತ್ತರವಾದ ಶಿಖರ. ಇದು ಜ್ವಾಲಾಮುಖಿಯಿಂದ ರಚನೆಯಾದಂಥ ಶಿಖರ ಆಗಿರುತ್ತೆ. ಇದ್ರ ಮೇಲ್ಗಡೆ ಇಲ್ಲೇ ಕೀನ್ಯಾದಲ್ಲಿ ಮೌಂಟ್ ಕಿನಿಯಾಗ ಅಂತ ಬರುತ್ತೆ. ಅದು ಅಲ್ಲೇ ಇರ್ತಕ್ಕಂಥ ಕೀನ್ಯಾದಲ್ಲಿ ಇರ್ತಕ್ಕಂಥ ಇನ್ನೊಂದು 2ನೇ ಎತ್ತರವಾದ ಶಿಖರ ಆಫ್ರಿಕಾದಲ್ಲಿ. ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ವೆರಿ ಫೇಮಸ್ ಮೆಡಿಟೇರಿಯನ್ ಸಮುದ್ರದ ಪ್ರದೇಶದಲ್ಲಿ ಇಟಲಿಯಲ್ಲಿ ಬರ್ತಕ್ಕಂಥ ಪ್ರಮುಖ ಪರ್ವತ ಅಂದರೆ ಕೇಳಿದ್ದು ಮೌಂಟ್ ವೆಸುವಿಯಸ್ ಇಟಲಿಯಲ್ಲಿದೆ. ಇನ್ನೊಂದು ಸ್ಟ್ರಾಂಬೋಲಿ ಅಂತ ಬರುತ್ತೆ, ಮೆಡಿಟೇರಿಯನ್ನ ಬೆಳಕಿನ ಮನೆ ಅಂತ ಕರಿತೀವಿ. ಅದು ಇಟಲಿಯಲ್ಲೇ ಬರ್ತಕ್ಕಂಥ ಒಂದು ಪ್ರಮುಖ ಎತ್ತರವಾದ ಶಿಖರ. ಇಟಲಿಯ ಒಂದು ಪ್ರಾಂತ್ಯ ಇದೆ ಸಿಸಿಲಿ ಅಂತೇಳಿ ಕೆಳಗಡೆ. ಆ ಸಿಸಿಲಿಯಲ್ಲಿ ಒಂದು ಇದೆ ಮೌಂಟ್ ಎಟ್ನಾ ಅಂತ ಬರುತ್ತೆ ಪ್ರಿಯ ಸ್ನೇಹಿತರೆ. ಮೌಂಟ್ ಎಟ್ನಾ ಅಂತ ಬರುತ್ತೆ ಸಿಸಿಲಿಯಲ್ಲಿ. ನಿಮಗೆ ಗೊತ್ತಿರಲಿ. ಅದೇ ರೀತಿ ನೋಡ್ತಾ ಹೋದರೆ ಈ ಕಡೆ ಇಂಡೋನೇಷ್ಯಾದ ಪ್ರದೇಶದಲ್ಲಿ ಮೌಂಟ್ ಕ್ರಕಟೋವಾ ಎನ್ನುವ ಒಂದು ಜ್ವಾಲಾಮುಖಿ ಪರ್ವತ ಬರುತ್ತೆ. ಇಟ್ಸ್ ವೆರಿ ಫೇಮಸ್ ಇನ್ ಇಂಡೋನೇಷ್ಯಾ. ಮೌಂಟ್ ಕ್ರಕಟೋವಾ, ಮೌಂಟ್ ಟೋಬಾ ಆ್ಯಂಡ್ ಯಾವುದು ಇನ್ನು ಮತ್ತೆ ಹಂಗೆ ನೋಡ್ತಾ ಹೋದರೆ ಅಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಮೌಂಟ್ ಕ್ರಕಟೋವಾ, ಮೌಂಟ್ ಟೋಬಾ ಎನ್ನುವಂಥ ಜ್ವಾಲಾಮುಖಿ ಪರ್ವತ ಇದೆ, ಹೌದಾ? ಹೀಗೆ ಇಲ್ಲಿ ಬರ್ತಾವಲ್ಲ ಅವರು. ಬಟ್ ಇದು ಜ್ವಾಲಾಮುಖಿ ಅತಿ ಹೆಚ್ಚು ಇದಾಗುತ್ತೆ ಈ ಪ್ರದೇಶದಲ್ಲಿ. ಅದಕ್ಕೆ ಇದರ ಯಾವುದನ್ನು ಇಂಡೋನೇಷ್ಯಾನ ಜ್ವಾಲಾಮುಖಿಯ ನಾಡು. ಮೌಂಟ್ ದುರಾಪೆ, ಮೌಂಟ್ ಮೆರಾಪೆ, ಈ ಹಲವಾರು ಜ್ವಾಲಾಮುಖಿ ಪರ್ವತಗಳಿದಾವೆ ಅಲ್ಲಿ. ಹಾಗೆ ನೋಡ್ತಾ ಹೋದರೆ ಇಲ್ಲಿ ಜಪಾನ್ದಲ್ಲಿ ನಿಮಗೆ ಗೊತ್ತು, ವೆರಿ ಫೇಮಸ್ ಜಪಾನ್ದಲ್ಲಿ ಮೌಂಟ್ ಟಿವುಜಿಯಾಮಾ ಆ್ಯಂಡ್ ಮೌಂಟ್ ಸುಕುರಾಜಿಮಾ ಎನ್ನುವಂಥ ಜ್ವಾಲಾಮುಖಿ ಪರ್ವತಗಳು ಕಂಡು ಬರ್ತವೆ. ಹಾಗೆ ನೋಡ್ತಾ ಹೋದರೆ ನೋಡಿ, ಹೀಗೆ ನಾವಿಲ್ಲಿ ಯಾವುದಪ್ಪ ಈ ಕಡೆ ಈ ಒಂದು ಅಂಟಾರ್ಟಿಕಾದಲ್ಲಿ ಬರ್ತಕ್ಕಂಥ ಪ್ರಮುಖ ಜ್ವಾಲಾಮುಖಿ ಪರ್ವತ ಈ ಪ್ಲೇಸಲ್ಲಿ ಬರುತ್ತೆ. ಮೌಂಟ್ ಎರಿಬಸ್ ಅಂತಂದೇಳಿ ಜ್ವಾಲಾಮುಖಿ ಬರ್ತವೆ.
ನಾನು ಯಾಕೆ ಇದನ್ನು ಚಿತ್ರದ ಸಹಾಯದ ಮೂಲಕ ತೋರಿಸ್ತಾ ಇದ್ದೀನಿ ಅಂತಂದರೆ, ನಿಮಗೆ ಗೊತ್ತಿರಲಿ ಪ್ರಿಯ ಸ್ನೇಹಿತರೆ, ಯಾವುದೇ ಒಂದು ಭೂಗೋಳಶಾಸ್ತ್ರದ ವಿಷಯವನ್ನು ನೀವು ನಕಾಶೆ ಮೂಲಕ ನೀವು ಅದನ್ನು ಅಧ್ಯಯನ ಮಾಡೋದರಿಂದ ಅದು ನಿಮಗೆ ತುಂಬ ಈಸಿ ಆಗುತ್ತೆ. ಅದನ್ನು ಜಾಸ್ತಿ ದಿನ ಏನು ಮಾಡ್ಬೋದು, ನೆನಪಲ್ಲಿ ಇಟ್ಕೋಬೋದು. ಈ ರೀತಿ ಏನು ಮಾಡ್ತಾನೆ ಪರೀಕ್ಷೆಯಲ್ಲಿ ಅಂತ ಬಂದಾಗ, ಒಂದು ಕಡೆ ರಾಷ್ಟ್ರಗಳನ್ನು ಕೊಟ್ಟು ಒಂದು ಕಡೆ ಜ್ವಾಲಾಮುಖಿಗಳನ್ನು ಕೊಟ್ಟು ಅದನ್ನು ಹೊಂದಿಸಿ ಬರೆಯಿರಿ ಅಂತ ಹೇಳ್ತಾನೆ. ಆಗ ನೋಡಿದರೆ 500ಕ್ಕಿಂತ ಹೆಚ್ಚು ಜ್ವಾಲಾಮುಖಿ ಪರ್ವತ ಇದ್ದಾವೆ. ಸಿಲೆಬಸ್ಸಲ್ಲಿ ಏನಿದೆ ನೀವು ಅದನ್ನು ಅಷ್ಟೇ ನೋಡ್ಕೊಳ್ಳಿ, ಅದಕ್ಕಿಂತ ಹೆಚ್ಚು ನೀವು ಅದನ್ನು ಜಾಸ್ತಿ ಫೋಕಸ್ ಮಾಡಬೇಡಿ. ನೀವೇನೋ ಇಲ್ಲಿ ರಿಸರ್ಚ್ ಮಾಡ್ತಾ ಇಲ್ಲ, ಎಕ್ಸಾಮ್ ಸಲುವಾಗಿ ಓದ್ತಾ ಇದ್ದಾರೆ. ಎಕ್ಸಾಂಪಲ್ಸ್ ಇವೆಲ್ಲ ಎಲ್ಲೆಲ್ಲಿದ್ದಾವೆ, ಅದರಲ್ಲಿ ಮೇನ್ ಎಲ್ಲ ಪಾಯಿಂಟ್ಸ್ ಸಿಲೆಬಸ್ಸಲ್ಲಿ ಕೊಟ್ಟಿರ್ತಾನೆ, ನೀವು ಅದನ್ನು ನೋಡ್ಕೋಬೇಕಾಗುತ್ತೆ. ಇಷ್ಟೊತ್ತು ಮಾತಾಡಿದ್ವೆಲ್ಲ ಸಿಲೆಬಸ್ಸಲ್ಲಿ ಇದ್ದಾವೆ. ಅದರಲ್ಲಿ ಜಾಗೃತ ಜ್ವಾಲಾಮುಖಿ ಅವು, ಸೂಕ್ತ ಲೂಕ್ತ ಅಂದರೆ ಆ್ಯಕ್ಟಿವ್, ಎಕ್ಸ್ಟೆಂಟ್, ಡೋರ್ಮೆಂಟ್, ವಾಲ್ಕೆನೋಸ್ ಅಂತ ಬರ್ತವೆ, ಅವೆಲ್ಲ ನೀವು ನೋಡ್ಕೋಬೇಕಾಗುತ್ತೆ ಪ್ರಿಯ ಸ್ನೇಹಿತರೆ. ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಮುಂದಿನ ಪ್ರಶ್ನೆಗಳಿಯೋಣ. ಇಲ್ಲಿ ನೋಡಿ, ಪ್ರಪಂಚದ ಅತಿ ಉದ್ದವಾದ ನದಿ ಎಂದು ಕರೆಸಿಕೊಳ್ಳುವ ನೈಲ್ ನದಿಯು ಈ ಕೆಳಗಿನ ಯಾವ ಸಮುದ್ರವನ್ನು ಸೇರುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ನಲ್ಲಿ ಕಪ್ಪು ಸಮುದ್ರ, ಕ್ಯಾಸ್ಪಿಯನ್ ಸಮುದ್ರ, ಅರಲ್ ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಇಷ್ಟು ದಿನ ಏನು ಕೇಳ್ತಿದ್ದ ಅವನು, ಪ್ರಪಂಚದ ಅತಿ ಉದ್ದವಾದ ನದಿ ಯಾವುದಂತ ಕೇಳ್ಬಿಟ್ಟಿದ್ದ, ನೈಲ್ ಅಂತ ಹೇಳ್ಬಿಡ್ತಿದ್ವಿ ನಾವು. ನೈಲ್ ನದಿ ಯಾವ ಖಂಡದಲ್ಲಿದೆ ಅಂತ ಕೇಳ್ತಾ, ಆಫ್ರಿಕಾದಲ್ಲಿ ಅಂತ ಕೇಳ್ತಿದ್ವಿ ನಾವು. ನೈಲ್ ನದಿ ಉದ್ದಾಗಿ ಹೇಳ್ತಿದ್ದ, ಓಕೆ. ಈಗ ಹಂಗೆ ಕೇಳಲ್ಲ ಅವನು. ಈ ನೈಲ್ ನದಿ ಯಾವ ಸಮುದ್ರ ಸೇರುತ್ತೆ ಅಂತ ಕೇಳ್ತಾನೆ. ನೈಲ್ ನದಿ ಯಾವ ಸಮುದ್ರ ಸೇರುತ್ತೆ ಅಂತ ಬಂದಾಗ ಅದು ಮೆಡಿಟೇರಿಯನ್ ಸಮುದ್ರವನ್ನು ಸೇರುತ್ತೆ ಪ್ರಿಯ ಸ್ನೇಹಿತರೆ, ಗೊತ್ತಿರಲಿ. ಯಾವ ಸಮುದ್ರ ಸೇರುತ್ತೆ, ಮೆಡಿಟೇರಿಯನ್ ಸಮುದ್ರವನ್ನು ಸೇರುತ್ತೆ. ನೋಡಿ ಬೇಕಾದರೆ ಇಲ್ಲಿ ವರ್ಲ್ಡ್ ಮ್ಯಾಪ್ ಈ ರೀತಿ ಇರಬೇಕು ನಿಮ್ಮ ಹತ್ರ. ವರ್ಲ್ಡ್ ಮ್ಯಾಪ್ ಈ ರೀತಿ ಇದ್ದಾಗ ನೀವು ಆ ನದಿಗಳನ್ನು ತೊಗೊಂಡು ಹೋಗಬೇಕಾಗುತ್ತೆ. ನೋಡಿ ಇಲ್ಲಿ ನೈಲ್ ನದಿ ಮೊದಲನೇದಾಗಿ ನೋಡಿ, ಇದು ಆಫ್ರಿಕಾದಲ್ಲಿ ಹರಿಯುವ ಒಂದು ನದಿ ಆಗಿರುತ್ತೆ. ಬ್ಲೂ ರಿವರ್, ವೈಟ್ ರಿವರ್ ಬಂದು ಸಂಧಿಸುತ್ತೆ. ಇದು ವೈಟ್ ರಿವರ್, ಇದು ಬ್ಲೂ ರಿವರ್. ಹೌದಾ, ಇಥಿಯೋಪಿಯಾದಿಂದ ಬ್ಲೂ ರಿವರ್ ಬರುತ್ತೆ. ವೈಟ್ ರಿವರ್ ಇಲ್ಲಿ ಕೆಳಗಿರುವ ವಿಕ್ಟೋರಿಯಾ ಸರೋವರದಿಂದ ಹೋಗಿ ಸುಡಾನ್ ರಾಷ್ಟ್ರದಲ್ಲಿ ಸಂಧಿಸುತ್ತೆ. ಸಂಧಿಸಿ ನದಿಯು ಕೊನೆಯದಾಗಿ ಸಹರಾ ಮರುಭೂಮಿಯಲ್ಲಿ ಹರಿದು ಹಿಂಗೆ ಮೆಡಿಟೇರಿಯನ್ ಸಮುದ್ರವನ್ನು ಹೋಗಿ ಸೇರುತ್ತೆ. ಗೊತ್ತಿಲ್ಲಿ ಅಲೆಕ್ಸಾಂಡ್ರಿಯಾ ಎಂಬ ಪ್ಲೇಸ್ ಬರುತ್ತೆ ಈಜಿಪ್ಟಲ್ಲಿ. ಅಲೆಕ್ಸಾಂಡ್ರಿಯಾ ಎಂಬ ಪ್ಲೇಸಲ್ಲಿ ಮೆಡಿಟೇರಿಯನ್ ಸಮುದ್ರವನ್ನು ಹೋಗಿ ಸೇರುವಂಥ ಒಂದು ಪ್ರಮುಖ ನದಿಯಾಗಿರುತ್ತೆ ನೈಲ್ ನದಿ. ಈ ನೈಲ್ ನದಿ ಈಜಿಪ್ತಿನ ರಾಜಧಾನಿ ಕೈರೋ ಈ ನದಿ ದಡದ ಮೇಲಿದೆ. ಇದಕ್ಕೊಂದು ಉತ್ತಮ ಡ್ಯಾಮ್ ಕಟ್ಟಿದ್ದಾರೆ, ಅಣೆಕಟ್ಟು. ಅದರ ಹೆಸರು ಸ್ವಾನ್ ಅಂತಂದೇಳಿ ಈಜಿಪ್ಟಲ್ಲೇ ಕಂಡು ಬರುತ್ತೆ. ಹೌದಾ, ಇದು ಸಹರಾ ಮರುಭೂಮಿಯಲ್ಲಿ ಹರಿಯುವ ಒಂದು ಪ್ರಮುಖ ನದಿಯಾದ ಕಾರಣ ಸಹರಾ ಮರುಭೂಮಿಯ ವರದಾನವಾಗಿರುತ್ತೆ, ಯಾಕಂದರೆ ನೀರು ಸಿಗುತ್ತಲ್ವ ಅಲ್ಲಿ, ಹಾಗಾಗಿ. ಹೌದಾ, ಈಜಿಪ್ಟ್ ನಾಗರಿಕತೆ ಇದೇ ನದಿ ದಡದ ಮೇಲೆ ಕಂಡು ಬರುತ್ತೆ ಪ್ರಿಯ ಸ್ನೇಹಿತರೆ. ನೈಲ್ ನದಿ ಪ್ರಪಂಚದ ಅತಿ ಉದ್ದವಾದ ನದಿ ಎಂದು ಕರೆಸಿಕೊಳ್ಳುತ್ತೆ. ಅದೇ ರೀತಿ ನಾವು ನೋಡೋದಾದರೆ ಆಫ್ರಿಕಾದ ಅತಿ ದೊಡ್ಡ ನದಿ ಅಂತ ಬಂದಾಗ ಇಲ್ಲಿ ಕಾಂಗೋ ಎನ್ನುವಂಥ ನದಿ ಬರುತ್ತೆ. ಇದು 0 ಡಿಗ್ರಿ ಸಮಭಾಜಕ ವೃತ್ತ ಹಾದೋಗುತ್ತೆ. ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಅಮೆಜಾನ್ ಎನ್ನುವಂಥ ನದಿ ಪ್ರಪಂಚದ ಅತಿ ದೊಡ್ಡ ನದಿ ಅಂತ ಕರೆಸಿಕೊಳ್ಳುತ್ತೆ. ಇದು ದಕ್ಷಿಣ ಅಮೆರಿಕದಲ್ಲಿ ಕಂಡುಬರುವ ನದಿಯಾಗಿದೆ. ಉತ್ತರ ಅಮೆರಿಕದಲ್ಲಿ ಮಿಸಿಸಿಪ್ಪಿ ಆ್ಯಂಡ್ ಮಿಸ್ಸೌರಿ ಎನ್ನುವಂಥ ನದಿ ಹರಿಯುತ್ತೆ. ಮಿಸಿಸಿಪ್ಪಿ ಮಿಸ್ಸೌರಿ ನದಿ ಉತ್ತರ ಅಮೆರಿಕ ಖಂಡದ ಅತಿ ದೊಡ್ಡ ನದಿಯಾಗಿರುತ್ತೆ, ಅತಿ ಉದ್ದವಾದ ನದಿನೂ ಆಗಿರುತ್ತೆ. ಪ್ರಪಂಚದ 2ನೇ ಉದ್ದವಾದ ನದಿ ಅಂತ ಬಂದಾಗ ಅಮೆಜಾನ್ ಆಗಿರುತ್ತೆ. ದೊಡ್ಡ ನದಿ ಅಂತ ಬಂದಾಗ ಫಸ್ಟ್ ಅದೇ ಆಗುತ್ತೆ. ನಮ್ಮ ಏಷ್ಯಾ ಖಂಡದ ಅತಿ ಉದ್ದವಾದ ನದಿ ಅಂತ ಬಂದಾಗ ಯಾಂಗ್ತ್ಸೆ ಸಿಯಾಂಗ್ ಎನ್ನುವ ನದಿ ಆಗಿರುತ್ತೆ. ಯಾಂಗ್ತ್ಸೆ ಸಿಯಾಂಗ್ ಎನ್ನುವಂಥ ನದಿ ಆಗಿರುತ್ತೆ. ಗೊತ್ತಿಲ್ಲ ಪ್ರಿಯ ಸ್ನೇಹಿತರೆ. ಭಾರತದ ಅತಿ ಉದ್ದವಾದ ನದಿ ಗಂಗಾ ಆಗಿರುತ್ತೆ. ನೋಡಿ, ಇಲ್ಲಿ ಗಂಗಾ ಹರಿತಾ ಇದೆ, ಇಲ್ಲಿ ಸಿಂಧು ಹರಿತಾ ಇದೆ, ಇಲ್ಲಿ ಬ್ರಹ್ಮಪುತ್ರ ಹರಿದು ಗಂಗಾ ಬ್ರಹ್ಮಪುತ್ರ ಸೇರಿ ಮೇಘನ ಆಗಿ ಕೊನೆಯದಾಗಿ ಎಲ್ಲಿ ಹೋಗಿ ಸೇರುತ್ತೆ, ಅದು ನೌಕಾಲಿ ಬಳಿ ಸೇರುತ್ತೆ. ಅದೇ ರೀತಿ ಯುರೋಪಿನ ಅತಿ ಉದ್ದವಾದ ನದಿ ಯಾವುದಾಗುತ್ತೆ ಅಂದರೆ ವೋಲ್ಗಾ. ವೋಲ್ಗಾ ನದಿಯಲ್ಲಿ ಬಂದು ಸೇರುತ್ತೆ ಕ್ಯಾಸ್ಪಿಯನ್ ಸಮುದ್ರವನ್ನು ಸೇರುತ್ತೆ. ಕ್ಯಾಸ್ಪಿಯನ್ ಸಮುದ್ರವನ್ನು ಸೇರುತ್ತೆ. ಆಸ್ಟ್ರೇಲಿಯಾದ ಅತಿ ಉದ್ದವಾದ ನದಿ ಮುರ್ರೆ ಎನ್ನುವ ನದಿ ಆಗಿರುತ್ತೆ. ಮುರ್ರೆ ಡಾರ್ಲಿಂಗ್ ಎನ್ನುವ ನದಿ. ಮುರ್ರೆ ಡಾರ್ಲಿಂಗ್ ಎನ್ನುವ ನದಿ ಇದು ಆಸ್ಟ್ರೇಲಿಯಾದ ಅತಿ ಉದ್ದವಾದ ನದಿ ಆಗಿರುತ್ತೆ, ಮುರ್ರೆ ಡಾರ್ಲಿಂಗ್. ಅದೇ ರೀತಿಯಾಗಿ ಅಂಟಾರ್ಟಿಕಾ ಬರುತ್ತೆ ಕೆಳಗಡೆ, ಅಲ್ಲಿ ಅತಿ ಉದ್ದವಾದ ನದಿ ಒನಿಕ್ಸ್ ಎನ್ನುವ ನದಿ ಆಗಿರುತ್ತೆ. ಗೊತ್ತಿಲ್ಲ ಯಾವ ಖಂಡದಲ್ಲಿ ಅತಿ ಉದ್ದವಾದ ನದಿ ಹರಿತಾವೆ ಅಂತ. ಇದರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿ ನಿಮಗೆ ತರಗತಿಯಲ್ಲಿ ಹೇಳ್ತೀನಿ, ಬಟ್ ಇಲ್ಲಿ ಸಂಪೂರ್ಣ ಎಲ್ಲ ಹೇಳೋಕ್ಕಾಗಲ್ಲ. ಜಸ್ಟ್ ನಿಮಗೆ ಅನಲೈಸ್ ಮಾಡಿಕೊಡ್ತಾ ಇದ್ದೀನಿ ಯಾವ ರೀತಿ ಓದಬೇಕಂತಂದೇಳಿ. ನಕಾಶೆನ ಇಟ್ಕೊಂಡು ನೀವು ಮ್ಯಾಪ್ಗಳಲ್ಲಿ ನನ್ನ ನದಿಗಳನ್ನು ಇಳಿಸೋದ್ರಿಂದ ನಿಮ್ಗೆ ಈಸಿ ಆಗುತ್ತೆ. ನೋಡಿ, 0 ಡಿಗ್ರಿ ಗ್ರೀನ್ವಿಚ್ ರೇಖೆ ಈ ಕೆಳಗಿನ ರಾಷ್ಟ್ರದ ಮೇಲೆ ಹಾದು ಹೋಗುವುದಿಲ್ಲ. ನೋಡಿ ಏನು ಪ್ರಶ್ನೆ ಇದೆ. 0 ಡಿಗ್ರಿ ಗ್ರೀನ್ವಿಚ್, ನಾಟ್ ಎಟ್ 0 ಡಿಗ್ರಿ ಇಕ್ವೆಟೋರಿಯಲ್ ಲೈನ್ ಕೇಳ್ತಾ ಇಲ್ಲ, ಸಮಭಾಜಕ ವೃತ್ತ ಕೇಳ್ತಾ ಇಲ್ಲ, ಪ್ರೈಮ್ ಮೆರಿಡಿಯನ್ ಲೈನ್ ಕೇಳ್ತಾ ಇದ್ದಾನೆ. 0 ಡಿಗ್ರಿ ಗ್ರೀನ್ವಿಚ್ ಕೇಳ್ತಾ ಇದ್ದಾನೆ, ಇಂಟರ್ನ್ಯಾಷನಲ್ ಪ್ರೈಮ್ ಮೆರಿಡಿಯನ್ ಕೇಳ್ತಾ ಇದ್ದಾನೆ. ಈ ಕೆಳಗಿನ ಯಾವ ರಾಷ್ಟ್ರದ ಮೇಲೆ ಹಾದು ಹೋಗುವುದಿಲ್ಲ ಅಂತ ಕೇಳಿದಾನೆ. ಅಂದರೆ ಹಾದು ಹೋದ ರಾಷ್ಟ್ರಗಳು ನಿಮಗೆ ಗೊತ್ತಿರಬೇಕಂತ ಅರ್ಥ. ಹಾಗಾದರೆ ಹಾದು ಹೋದ ರಾಷ್ಟ್ರಗಳನ್ನು ಬಂದಾಗ ಈ ಕಡೆ ಬನ್ನಿ, ಈ ರೀತಿ ಮ್ಯಾಪ್ ಸಿಗುತ್ತೆ ನಿಮಗೆ ಗೂಗಲಲ್ಲಿ. ನೋಡಿ, ಯುನೈಟೆಡ್ ಕಿಂಗ್ಡಮ್ ಮೇಲೆ ಹೋಗುತ್ತೆ, ಈ ಐಲ್ಯಾಂಡ್ ಮೇಲೆ ಐಸ್ಲ್ಯಾಂಡ್, ಇದು ಯುರೋಪಿನ ಅತಿ ದೊಡ್ಡ ದ್ವೀಪ ಆಗಿರುತ್ತೆ UK. ಯುನೈಟೆಡ್ ಕಿಂಗ್ಡಮಲ್ಲಿ ಇಂಗ್ಲೆಂಡ್ ಮೂಲಕ ಹಾದು ಕೆಳಗಡೆ ಫ್ರಾನ್ಸಿಗೆ ಬರುತ್ತೆ, ಫ್ರಾನ್ಸ್ ಆದಮೇಲೆ ಸ್ಪೇನಿಗೆ ಬರುತ್ತೆ. ನೋಡಿ, ಇಂಗ್ಲೆಂಡ್, ಫ್ರಾನ್ಸ್, ಸ್ಪೇನ್. ನೆಕ್ಸ್ಟ್ ಅಲ್ಜೀರಿಯಾ, ಮಾಲಿ, ಬುರ್ಕಿನಾ ಫಾಸೋ, ಟೋಗೋ, ಗಾನಾ, ಇಷ್ಟು ಮೇಲೆ ಹೋಗುತ್ತೆ. ನೋಡಿ, ಇದು 0 ಡಿಗ್ರಿ ಪ್ರೈಮ್ ಮೆರಿಡಿಯನ್ ಲೈನ್. ಹೌದಾ, ಹಾಗಾಗಿ ನೋಡಿ, ಯುನೈಟೆಡ್ ಕಿಂಗ್ಡಮ್, ಫ್ರಾನ್ಸ್, ಸ್ಪೇನ್, ಅಲ್ಜೀರಿಯಾ, ಮಾಲಿ, ಬುರ್ಕಿನಾ ಫಾಸೋ, ಗಾನಾ, ಟೋಗೋ ಎನ್ನುವ ರಾಷ್ಟ್ರದ ಮೇಲೆ ಹೋಗ್ತಾ ಇದೆಯಲ್ಲ. ಹಾಗಾದರೆ ಇಲ್ಲಿ ಯಾವ ರಾಷ್ಟ್ರದ ಮೇಲೆ ಹೋಗಲ್ಲ? ಸ್ಪೇನ್ ಮೇಲೆ ಹೋಗುತ್ತೆ, ಫ್ರಾನ್ಸ್ ಮೇಲೆ ಹೋಗುತ್ತೆ, ಗಾನಾ ಮೇಲೆ ಹೋಗುತ್ತೆ. ನೋಡಿ, ಪಶ್ಚಿಮ ಸಹಾರಾ ಮೇಲೆ ಹೋಗಲ್ಲ. ಪಶ್ಚಿಮ ಸಹಾರಾ ಇಲ್ಲಿ ಬರುತ್ತೆ. ನೋಡಿ,
ಸಾರಿ, ಪಶ್ಚಿಮ ಸಾರ ಇಲ್ಲಿ ಬರುತ್ತೆ, ದಿಸ್ ಇಸ್ ವೆಸ್ಟರ್ನ್ ಸಾರ, ಅದರ ಮೇಲೆ ಹೋಗಿಲ್ಲ ಅದು. ಹೌದಾ? ಎಸ್ ಪ್ರಿಯ ಸ್ನೇಹಿತರೆ, ಈ ರೀತಿ ಪ್ರಶ್ನೆಗಳನ್ನು ನೋಡ್ಕೊಳ್ಳಿ, ಭಾಳ ಇಂಪಾರ್ಟೆಂಟು. ಇದು ಝೀರೋ ರೆಡಿ ಪ್ರೈಮ್ ಮೆರಿಡಿಯನ್ ನೋಡ್ಕೊಳ್ಳಿ, ಆಮೇಲೆ ಟ್ರಾಪಿಕ್ ಆಫ್ ಕ್ಯಾನ್ಸರ್, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್, ಇಕ್ವೆಟೋರಿಯಲ್ ಲೈನ್, ಇದ್ರ ಮೇಲೆ ಹಾದು ಹೋದ ರಾಷ್ಟ್ರಗಳ ಮೇಲೆ ಪ್ರಶ್ನೆ ಕೇಳ್ತಾನೆ. ಅದನ್ನು ನೀವು ಮ್ಯಾಪಲ್ಲಿ ಈಸಿಯಾಗಿ ಪ್ರಾಕ್ಟೀಸ್ ಮಾಡ್ಬೋದು. ಪ್ರಪಂಚದ ಅತಿದೊಡ್ಡ ದ್ವೀಪ ಸಮೂಹವಾದ ಇಂಡೋನೇಷ್ಯಾದ ಅತಿದೊಡ್ಡ ದ್ವೀಪ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾನೆ. ನೋಡಿ, ಪ್ರಪಂಚದ ಅತಿದೊಡ್ಡ ದ್ವೀಪ ಸಮೂಹ ಇಂಡೋನೇಷ್ಯಾ, ಹೌದು. ಅದರಲ್ಲಿ ಅತಿದೊಡ್ಡ ದ್ವೀಪ ಯಾವುದು ಅಂತ ಕೇಳಿದ್ದಾನೆ. 4 ಆಪ್ಷನ್: ಜಾವಾ, ಸುಮತ್ರ, ಬಾಲಿ, ಲೋಂಬೋಕ್ ಅಂತ ಕೊಟ್ಟಿದ್ದಾನೆ. ಅದರಲ್ಲಿ ಉತ್ತರ ಯಾವುದಾಗುತ್ತೆ ಅಂತ ಬಂದಾಗ ಸುಮತ್ರ ದ್ವೀಪ ಆಗುತ್ತೆ. ಬೇಕಾದರೆ ನೋಡಿ, ಇದು ಇಂಡೋನೇಷ್ಯಾ ದ್ವೀಪ ಸಮೂಹ ಟೋಟಲ್ ಓವರ್ ಆಲ್. ಇದರಲ್ಲಿ ಇಲ್ಲಿದೆ ನೋಡಿ, ಸುಮತ್ರ. ಇದು ಇಂಡೋನೇಷ್ಯಾದ ಅತಿದೊಡ್ಡ ದ್ವೀಪವಾಗಿರುತ್ತೆ. ಇದು ಭಾರತಕ್ಕೆ ಸಮೀಪದ ದ್ವೀಪನೂ ಆಗಿರುತ್ತೆ. ಅಂಡಮಾನ್ ನಿಕೋಬಾರಿಗೆ ಇಂದಿರಾ ಪಾಯಿಂಟ್ ಬರುತ್ತಲ್ವಾ, ಹೌದಾ? ಇಂದಿರಾ ಪಾಯಿಂಟಿಗೆ ನಾವು ಪಿಗ್ಮಿಲಿಯನ್ ಪಾಯಿಂಟ್ ಅಂತ ಕರಿತೀವಲ್ಲ, ಅದಕ್ಕೆ ನಿಯರೆಸ್ಟ್ ಇದಾಗುತ್ತೆ. ಇದು ಭಾರತಕ್ಕೂ ಹತ್ತಿರದ ದ್ವೀಪ ಸುಮತ್ರ, ಇಂಡೋನೇಷ್ಯಾದ್ದು. ಇಂಡೋನೇಷ್ಯಾದ ದೊಡ್ಡ ದ್ವೀಪನೇನಾಗುತ್ತೆ, ಸುಮತ್ರ ಆಗುತ್ತೆ. ಅಲ್ಲಿ ಹಲವಾರು ದ್ವೀಪಗಳಿವೆ, ಜಾವಾ, ಬಾಲಿ, ಫ್ಲೋರಸ್, ಲೋಂಬೋಕ್, ಸುಂಬಾವ, ಹೌದಾ, ಈಸ್ಟ್ ತೈಮೂರ್, ಆಮೇಲೆ ಇಲ್ಲಿ ಸುಲಾವೆಸ್ಸಿ, ಬೋರ್ನಿಯಾ, ಹೌದಾ, ಬೋರ್ನಿಯಾ, ಇಲ್ಲಿ ಪಪ್ಪುವಾ, ಈ ಒಂದು ಪ್ಲೇಸ್ ಎಲ್ಲ ಗೊತ್ತಿರಬೇಕು ನನಗೆ, ಸೆರಮ್, ಹೌದಾ, ಇವೆಲ್ಲ ದ್ವೀಪಗಳು ನಿಮಗೆ ಗೊತ್ತಿರಬೇಕು. ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಮ್ಯಾಪ್ ಮೂಲಕ ಈಸಿ ಇರುತ್ತೆ. ಅತಿ ದೊಡ್ಡ ದ್ವೀಪ ಯಾವುದಾಗುತ್ತೆ, ಸುಮತ್ರ. ಆ್ಯಂಡ್ ಭಾರತಕ್ಕೆ ಸಮೀಪದ ದ್ವೀಪನು ಸುಮತ್ರ ಆಗುತ್ತೆ. ತಾಸ್ಮೇನಿಯಾ ದ್ವೀಪವು ಈ ಕೆಳಗಿನ ಕೊಟ್ಟಿರುವ ಯಾವ ಪ್ರದೇಶದಲ್ಲಿ ಕಂಡುಬರುತ್ತೆ? ನೋಡಿ, ಮ್ಯಾಪ್ ರೀಡಿಂಗ್ ಮೇಲೆ ನಿಮಗೆ ಗೊತ್ತಿರಬೇಕು ಯಾವ ದ್ವೀಪಗಳು ಪ್ರಪಂಚದ ಯಾವ್ಯಾವ ಪ್ರದೇಶದ ಮತ್ತು ಯಾವ್ಯಾವ ದಿಕ್ಕಿನ ಕಡೆ ಇದಾವೆ ಅಂತ ಗೊತ್ತಿರಬೇಕು. ಈಗ ಮ್ಯಾಪ್ ರೀಡಿಂಗ್ ಮೇಲೆ ಹೊಡಿತಾನೆ ಪ್ರಶ್ನೆಗಳನ್ನು, ಬಿ ಕೇರ್ಫುಲ್. ನೋಡಿ, ಮೊನ್ನೆ KS ನೋಡಿ ಸಂಪೂರ್ಣವಾಗಿ ಎಲ್ಲ ಏನು ಮಾಡಿದ್ದಾನೆ, ಮ್ಯಾಪ್ ರೀಡಿಂಗ್ ಮೇಲೆ ಪ್ರಶ್ನೆ ಕೇಳಿದ್ದಾನೆ. ಬೇಕಾದ್ರೆ ನೋಡಿ, ಎಲ್ಲ ಕ್ವಶನ್ ಪೇಪರ್ಗಳನ್ನು ತೆಗೆದು ನೋಡಿ, ಮ್ಯಾಪ್ ರೀಡಿಂಗ್ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ. ಹೌದಾ? ನೋಡಿ, ಉತ್ತರ ಅಮೆರಿಕದ ಪಶ್ಚಿಮ ಭಾಗ, ಫಿಲಿಪೈನ್ಸ್ ರಾಷ್ಟ್ರದ ಪೂರ್ವ ಭಾಗ, ಆಸ್ಟ್ರೇಲಿಯಾದ ದಕ್ಷಿಣ ಭಾಗ, ಗ್ರೀನ್ ಲ್ಯಾಂಡಿನ ಪಶ್ಚಿಮ ಭಾಗ ಅಂತ ಆಪ್ಷನ್ ಇದ್ದಾವೆ. ಹಾಗಾದರೆ ಇದು ಆಸ್ಟ್ರೇಲಿಯಾದ ದಕ್ಷಿಣ ಭಾಗ ಆಗುತ್ತೆ. ತಾಸ್ಮೇನಿಯಾ ಇಲ್ಲಿದೆ ನೋಡಿ, ತಾಸ್ಮೇನಿಯಾ ಆಸ್ಟ್ರೇಲಿಯಾದ ದಕ್ಷಿಣ ಭಾಗದಲ್ಲಿದೆ. ಆಸ್ಟ್ರೇಲಿಯಾದ ದಕ್ಷಿಣ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರಮುಖ ದ್ವೀಪವಾಗಿದೆ. ಯಾವುದು? ತಾಸ್ಮೇನಿಯಾ. ಇಲ್ಲಿದೆ ನೋಡಿ. ನೋಡಿ, ಅದರ ಆಗ್ನೇಯ ಭಾಗಕ್ಕೆ ಇಲ್ಲಿ ನ್ಯೂಜಿಲ್ಯಾಂಡ್ ಇದೆ ನೋಡಿ. ಇಲ್ಲಿ ಉತ್ತರ ಭಾಗಕ್ಕೆ ಪಪ್ಪುವಾ ನ್ಯೂ ಗಿನಿಯಾ ಇದೆ. ಈ ಕಡೆ ಈಶಾನ್ಯ ಭಾಗಕ್ಕೆ ವಾಯುವ್ಯ ಭಾಗಕ್ಕೆ ಇಂಡೋನೇಷ್ಯಾ ದ್ವೀಪ ಸಮೂಹ ಬರುತ್ತೆ ನೋಡಿ. ಆಫ್ರಿಕಾದ ಆಗ್ನೇಯ ಭಾಗಕ್ಕೆ ಮಡಗಾಸ್ಕರ್ ಇದೆ ನೋಡಿ. ಉತ್ತರ ಅಮೆರಿಕಾದ ಈಶಾನ್ಯ ಭಾಗ ಅಂದರೆ ಕೆನಡಾದ ಈಶಾನ್ಯ ಭಾಗ ಗ್ರೀನ್ಲ್ಯಾಂಡ್ ಇದೆ. ಉತ್ತರದಲ್ಲಿ ವಿಕ್ಟೋರಿಯಾ ಇದೆ, ಎಲೆಸ್ಮೆರೆ ಇದೆ, ಬೆಫಿನ್ ಐಲ್ಯಾಂಡ್ಸ್ ಇದೆ. ಹೌದಾ? ಈ ರೀತಿ ದ್ವೀಪಗಳು ಗೊತ್ತಿರಬೇಕು ನಿಮಗೆ. ಆಗ್ನೇಯ ಭಾಗಕ್ಕೆ ಕೆರೆಬಿಯನ್ ಐಸ್ಲ್ಯಾಂಡ್ಸ್ ಇದ್ದಾವೆ. ದಕ್ಷಿಣ ಅಮೆರಿಕಾದ ಆಗ್ನೇಯ ಭಾಗಕ್ಕೆ ಫಾಲ್ಕ್ಲ್ಯಾಂಡ್ ಇದೆ, ಅಟ್ಲಾಂಟಿಕ್ ಸಾಗರ. ಸಾಗರದಲ್ಲಿ ಕೇಳ್ಬೋದು ಇವು ಯಾವ ಸಾಗರದಲ್ಲಿ ಇದಾವೆ ಅಂತಂದೇಳಿ. ಹೌದಾ? ನೋಡಿ, ಇಲ್ಲಿ ಹವಾಯಿ ದ್ವೀಪಗಳಿದ್ದಾವೆ, ಗೊತ್ತಿರಬೇಕೆಲ್ಲ, ಪೆಸಿಫಿಕ್ ಮಹಾಸಾಗರದಲ್ಲಿ. ನೋಡಿ, ಯುರೋಪಿನ ಈ ವಾಯುವ್ಯ ಭಾಗಕ್ಕೆ ಯುನೈಟೆಡ್ ಕಿಂಗ್ಡಮ್ ಇದೆ. ಹೌದಾ? ಗ್ರೇಟ್ ಬ್ರಿಟನ್. ನೋಡಿ, ಇಲ್ಲಿ ಐಸ್ಲ್ಯಾಂಡ್ ಇದೆ. ನೋಡಿ, ಇಲ್ಲಿ ಮೇಲೆ ಈ ಕಡೆ ಎಲ್ಲ ನೋಡ್ಬೇಕು ಹಿಂಗೆ ಯಾವ ದ್ವೀಪಗಳು ಎಲ್ಲೆಲ್ಲಿದ್ದಾವೆ ಅಂತಂದೇಳಿ. ಪ್ರತಿಯೊಂದು ನೀವು ಪ್ರಾಕ್ಟೀಸ್ ಮಾಡುವಾಗ ಪೂರ್ವಕ್ಕೆ, ಈ ಏಷ್ಯಾದ ಪೂರ್ವಕ್ಕೆ ಜಪಾನ್ ಇದೆ, ಇಲ್ಲಿ ಫಿಲಿಪೈನ್ಸ್ ಇದೆ, ಇಲ್ಲಿ ತೈವಾನ್ ಇದೆ. ಮ್ಯಾಪ್ ಸಿಗುತ್ತವೆ ನಿಮಗೆ. ಇದನ್ನು ನೀವು ಮ್ಯಾಪಲ್ಲಿ ಪ್ರಾಕ್ಟೀಸ್ ಮಾಡಿ. ಮ್ಯಾಪ್ನಲ್ಲಿ ಎಲ್ಲ ದ್ವೀಪಗಳನ್ನು ನೋಡ್ಕೊಳ್ಳಿ, ಎಲ್ಲೆಲ್ಲಿದ್ದಾವೆ. ಮೇನ್ ಅಷ್ಟೇ, ಎಲ್ಲ ಹುಡುಗಿ ಕುಂದ್ರಬೇಡಿ ಮತ್ತೆ. ಹೌದಾ? ಸಾವಿರಾರು ದ್ವೀಪಗಳಿಲ್ಲ, ಸಿಲೆಬಸ್ ಏನಿರುತ್ತೆ ಅದಷ್ಟೇ ನೀವು ಕ್ಯಾಚ್ ಮಾಡ್ಕೊಳ್ಳಿ. ಒಂದು ಒಳ್ಳೆ ಅಟ್ಲಾಸ್ ಇಟ್ಕೊಳ್ಳಿ ನಿಮ್ಮ ಹತ್ರ. ಅಟ್ಲಾಸ್ ಭಾಳ ಇಂಪಾರ್ಟೆಂಟ್. ಅದೊಂಥರ ಊಟದ ಉಪ್ಪಿನಕಾಯಿ ಇದ್ದಂಗೆ ನೋಡಿ ಅಟ್ಲಾಸ್. ಪ್ರತಿಯೊಂದು ಸಬ್ಜೆಕ್ಟಿಗೆ ಅದು ಯೂಟಿಲೈಸ್ ಆಗುತ್ತೆ. ಸ್ಮಾರ್ಟ್ ವರ್ಕಿಗೆ ಅದು ಅವಕಾಶ ಮಾಡಿಕೊಡುತ್ತೆ. ಬಿ ಕೇರ್ಫುಲ್, ಅಟ್ಲಾಸ್ ಇಟ್ಕೊಳ್ಳಿ. ಈ ರೀತಿ ಆಸ್ಟ್ರೇಲಿಯಾದ ದಕ್ಷಿಣ ಭಾಗದಲ್ಲಿ ಬರುತ್ತೆ ತಾಸ್ಮೇನಿಯಾ. ಎಸ್ ಪ್ರಿಯ ಸ್ನೇಹಿತರೆ, ಉತ್ತರ ಅಮೆರಿಕ ಖಂಡದ ಕೆನಡಾ ಮತ್ತು USA ನಡುವೆ ಕಂಡುಬರುವ ದ ಗ್ರೇಟ್ ಸರೋವರವನ್ನು ಇಳಿಕೆ ಕ್ರಮದಲ್ಲಿ ಬರೀರಿ ಅಂತ ಕೇಳ್ತಾನೆ. ಉತ್ತರ ಅಮೆರಿಕದಲ್ಲಿ ಪಂಚ ಸರೋವರಗಳಿರ್ತದೆ, ನಾವು ಅದಕ್ಕೆ ದಿ ಗ್ರೇಟ್ ಲೇಕ್ಸ್ ಅಂತ ಕರಿತೀವಿ. ಅವಾಗ ದೊಡ್ಡದ್ರಿಂದ ಸಣ್ಣ ಬರೀರಿ ಅಂತ ಹೇಳ್ತಾನೆ ನೋಡಿ. ಹಾಗಾದರೆ ಇಲ್ಲಿ ಆನ್ಸರ್ ಯಾವುದಾಗುತ್ತೆ ಅಂತಂದರೆ ಸುಪೀರಿಯರ್, ಹ್ಯೂರಾನ್, ಮಿಚಿಗನ್, ಇರ್ರಿ, ಒಂಟಾರಿಯೋ. ಹೌದಾ? ಈ ರೀತಿ ಇದೆ ನೋಡಾಗ. ಸುಪೀರಿಯರ್ ಫಸ್ಟು, ನೆಕ್ಸ್ಟ್ ಮಿಚಿಗನ್, ಹ್ಯೂರಾನ್, ತಡೆಯೋ ನಿಮಿಷ, ನಾಟ್ ಮಿಚಿಗನ್. ನೆಕ್ಸ್ಟ್ ಯಾವುದಾಗುತ್ತೆ ಅಂದರೆ ಹ್ಯೂರಾನ್ ಸೆಕೆಂಡ್, 3 ಮಿಚಿಗನ್, 4 ಇರ್ರಿ, 5ನೇದು ಒಂಟಾರಿಯೋ ಆಗುತ್ತೆ. ಈ ರೀತಿ ಇಳಿಕೆ ಕ್ರಮದಲ್ಲಿ ಬರೀರಿ ಅಂತ ಹೇಳ್ತಾರೆ. ಇವರು ಪಂಚ ಸರೋವರಗಳು ಅಂತ ಕರೀತಾರೆ. ಎಲ್ಲಿದ್ದಾವೆ ಇವು ಅಂತ ಬಂದಾಗ ಉತ್ತರ ಅಮೆರಿಕಾದ ಇಲ್ಲಿ ಮೇಲ್ಗಡೆ ಕೆನಡಾ, ಕೆಳಗಡೆ USA ಬರುತ್ತೆ. ದಿಸ್ ಈಸ್ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ, ದಿಸ್ ಇಸ್ ಕೆನಡಾ. ಎರಡರ ಬಾರ್ಡ್ರಿಗೆ ಬರ್ತಾವೆ ಇವು ಪಂಚ ಸರೋವರಗಳು. ಹೋಮ್ಸ್ ಅಂತ ಕರಿತೀವಿ ನಾವು ಇವುಗಳಿಗೆ. ಏನು ಕರಿತೀವಿ? ಹೋಮ್ಸ್, HOMES. ನೋಡಿ ಒಂದು ನಿಮಿಷ ನೋಡಿ, HOMES ಹೋಮ್ಸ್ ಇದಾವಲ್ಲ. H ಅಂದರೆ ಹ್ಯೂರಾನ್, O ಅಂದರೆ ಒಂಟಾರಿಯೋ, H ಅಂದರೆ ಹ್ಯೂರಾನ್ ಆಗುತ್ತೆ, M ಅಂದರೆ ಮಿಚಿಗನ್ ಆಗುತ್ತೆ, E ಅಂದರೆ ಇರ್ರಿ ಆಗುತ್ತೆ, S ಅಂದರೆ ಸುಪೀರಿಯರ್ ಆಗುತ್ತೆ.
ಈ ಸುಪಿರಿಯರ್ ಪ್ರಪಂಚದ ಅತಿ ದೊಡ್ಡ ಸಿಹಿನೀರಿನ ಸರೋವರ ಆಗಿರುತ್ತೆ. ಇದು ಉತ್ತರ ಅಮೆರಿಕಂಡದ ಅತಿ ದೊಡ್ಡ ಸರೋವರನೂ ಹೌದು. ಇಳಿಕೆ ಕ್ರಮ ಅಂತ ಬಂದಾಗ ಇದು ನೀವು ಅದಕ್ಕೊಂದು ಕೋಡ್ ಮಾಡ್ಕೊಂಡ್ಬಿಡ್ಬೇಕು. ಏನಂತ ಬಂದಾಗ ಎಸ್, ಹೌದಾ, HOME ಅಂತ ಬರ್ಕೋಬೇಕು. SHOME ಅಂತ ಬರ್ಕೋಬೇಕು. ಅದರಾಗ ಫಸ್ಟ್ ಯಾವುದಾಗತ್ತೆ ಅಂತ ಬಂದಾಗ ಯಾವುದು ಸುಪೀರಿಯರ್ ಆಗುತ್ತೆ. ಆಮೇಲೆ ಎರಡನೇದು ಯಾವುದಾಗುತ್ತೆ, ಒಂದು ನಿಮಿಷ, ಎರಡನೇದು ಮಿಚಿಗನ್ ಆಗುತ್ತೆ, ಸಾರಿ, ಸೆಕೆಂಡ್ ಮಿಚಿಗನ್. ಥರ್ಡ್ ಹ್ಯೂರಾನ್ ಆಗುತ್ತೆ. 4 ಇರ್ರಿ ಆಗುತ್ತೆ. 5ನೇದು ಒಂಟಾರಿಯೋ ಆಗುತ್ತೆ. ಈ ರೀತಿ ಇಳಿಕೆ ಕ್ರಮದಲ್ಲಿ ಬರೀಬೇಕು ನೀವು. ನೋಡಿ, ಅದಕ್ಕೆ ಕೋಡ್ ಇತ್ತು, ಶೋ ಮೀ ಅಂತ ಬರ್ಕೊಂಡ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಇಳಿಕೆ ಕ್ರಮದಲ್ಲಿ ಬರೀಬೇಕು. ಅದೇ ರೀತಿ ಇವನ್ನ ಪಶ್ಚಿಮದಿಂದ ಪೂರ್ವಕ್ಕೆ ಜೋಡಿಸಿ ಅಂತ ಕೇಳಿದ್ದ, ಅವಾಗ ಶ್ಮಿಯೋ ಆಗುತ್ತೆ, SHMEO. ನೋಡಿ, ಫಸ್ಟ್ ಸುಪೀರಿಯರ್, ನೆಕ್ಸ್ಟ್ ಮಿಚಿಗನ್, 3 ಯೂರಾ, 4 ಇರ್ರಿ, 5 ಒಂಟಾರಿಯೋ. ನೋಡಿ, ಶ್ಮಿಯೋ ಅಂತ ಆಗುತ್ತೆ. ಪಂಚ ಸರೋವರಗಳಿವು ಉತ್ತರ ಅಮೆರಿಕದ ಭಾಗದಲ್ಲಿ ಕಂಡುಬರುವ ಅಮೆರಿಕ ಮತ್ತು ಕೆನಡಾದ ಗಡಿ ಹಂಚಿಕೊಂಡಿದ್ದಾವೆ. ಗೊತ್ತಿರಲಿ, ಈ ರೀತಿ ಪ್ರಶ್ನೆ ಕೇಳ್ತಾರೆ ನೋಡಿ, ಹುಷಾರಿರಿ. ಸರೋವರಗಳ ಮೇಲೆ ಭಾಳ ಪ್ರಶ್ನೆ ಕೇಳ್ತಾನೆ. ರೇಡಿಯೋ ತರಂಗಗಳು ಮರಳಿ ಪ್ರತಿಫಲಿಸುವ ವಲಯ ಯಾವುದು? ಅಟ್ಮಾಸ್ಫಿಯರ್ ಒಳಗಡೆ ನಾವು ಯಾವುದೋ ಫಸ್ಟ್ ಬಂದುಬಿಟ್ಟು ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮಿಸೋಸ್ಫಿಯರ್, ಥರ್ಮೋ ಆರ್ ಐನೋಸ್ಫಿಯರ್, ಎಕ್ಸೋಸ್ಫಿಯರ್ ಅಂತ ನಾವೇನು ಮಾಡ್ತೀವಲ್ವ, ಅದರಲ್ಲಿ ಯಾವ ವಲಯದಿಂದ ರೇಡಿಯೋ ಅಲೆಯ ಭೂಮಿ ಮರಳಿ ಪ್ರತಿಫಲಿಸುತ್ತೆ ಅಂದರೆ ಥರ್ಮೋಸ್ಫಿಯರ್. ದ ಅನದರ್ ನೇಮ್ ಇಟ್ಸ್ ಕಾಲ್ಡ್ ಐನೋಸ್ಫಿಯರ್, ಉಷ್ಣವಲಯ ಅಂತ ಕರಿತೀವಿ. ಇಲ್ಲಿ ನೋಡಿ, ದಿಸ್ ಇಸ್ ಅಟ್ಮಾಸ್ಫಿಯರ್, ಹೌದಾ, ಅಟ್ಮಾಸ್ಫಿಯರ್. ಮೊದಲೇ ಲೇಯರ್ ಯಾವುದು? ಟ್ರೋಪೋಸ್ಫಿಯರ್, ಪರಿವರ್ತನಾ ವಲಯ ಅಂತ ಕರಿತೀವಿ. ನಿರಂತರವಾಗಿ ಪರಿವರ್ತನೆ ಆಗ್ತಿರುತ್ತೆ, ಅತಿ ಹೆಚ್ಚು ಮೋಡಗಳು ಕಂಡು ಬರುತ್ತೆ, ಭೂಮಿ ಮೇಲ್ಮೈಯಿಂದ ಪ್ರಾಥಮಿಕ ವಲಯ ಆಗಿರುತ್ತೆ ಇದು. ಈ ವಲಯ ಆದ ನಂತರ ಸ್ಟ್ರಾಟೋಸ್ಫಿಯರ್, ಇದರಲ್ಲಿ ನಿಮಗೆ ಗೊತ್ತು ಓಝೋನ್ ಲೇಯರ್ ಕಂಡು ಬರುತ್ತೆ ಅಂತ ನಿಮಗೆ ಗೊತ್ತು. ಓಝೋನ್ ಕಂಡು ಬರುವುದು ಭೂಮಿಯ ರಕ್ಷಾ ಕವಚವಾಗಿ ಸ್ಟ್ರಾಟೋಸ್ಫಿಯರ್. ಇದಾದಮೇಲೆ ಮಿಸೋಸ್ಫಿಯರ್, ಮಧ್ಯಮ ವಲಯ, ಶೀತ ವಲಯ ಅಂತ ಕರೆಸಿಕೊಳ್ಳುತ್ತೆ. ಈ ವಲಯ ಅತಿ ಕೋಲ್ಡ್ ಇರುತ್ತೆ ಈ ವಲಯ. ಇದಾದಮೇಲೆ ಥರ್ಮೋಸ್ಫಿಯರ್ ಅಂದರೆ ಅತಿ ಉಷ್ಣ ವಲಯ ಇದು. ಈ ವಲಯಕ್ಕೆ ಭೂಮಿ ಮೇಲಿಂದ ರೇಡಿಯೋ ತರಂಗಗಳು ಹೋಗಿ ಮರಳಿ ಪ್ರತಿಫಲಿಸ್ತವೆ. ಥರ್ಮೋಸ್ಫಿಯರ್, ಐನೋಸ್ಫಿಯರ್ ಅಂತ ಕರಿತೀವಿ. ಅಯಾನಿಕ್ ಬಾಂಡಿಂಗ್ಸ್ ಆಗುತ್ತೆ ಇಲ್ಲಿ ಪರಮಾಣುಗಳ ಎಲಿಮೆಂಟ್ಸ್ಗಳಿಂದ. ಲಾಸ್ಟ್ ಬಂದುಬಿಟ್ಟು ಎಕ್ಸೋಸ್ಫಿಯರ್. ಎಕ್ಸೋಸ್ಫಿಯರ್ಗೆ ನಮ್ಮ ಅಟ್ಮಾಸ್ಫಿಯರ್ ಏನಾಗುತ್ತೆ, ಎಂಡ್ ಆಗುತ್ತೆ. ಇದಕ್ಕಿಂತ ನಾವು ಮೇಲೋದ್ರೆ ಏನಾಗುತ್ತೆ, ನಮಗೆ ನಿರ್ವಾತ ಸಿಗುತ್ತೆ. ಗ್ರಾವಿಟಿ ಇರುತ್ತೆ ಭೂಮಿ ಅರ್ಥದ ನಿರ್ವಾತ, ಅದನ್ನು ಬಿಟ್ಟು ನಾವು ಸ್ಪೇಸಿಗೆ ಹೋದಾಗ ನಿರ್ವಾತನ ಬಿಟ್ಟು ಹೋದರೆ, ಹೌದಾ, ಮ್ಯಾಗ್ನೆಟೋಸ್ಫಿಯರ್ ದಾಟಿ ನಾವು ಸ್ಪೇಸಿಗೆ ಹೋಗಿಬಿಡ್ತೀವಿ ಸೀದಾ. ಭೂಮಿಯ ಗುರುತ್ವ ಬಲವನ್ನು ತಪ್ಪಿಸ್ಕೊಂಡ್ಬಿಡ್ತೀವಿ. ಎಸ್ಕೇಪ್ ವೆಲಾಸಿಟಿ ಇರಬೇಕಂದ್ರೆ 11.2 km/s. ಹೌದಾ, ಈ ರೀತಿ ಯಾವ್ಯಾವ ಲೇಯರಲ್ಲಿ ಏನೇನು ಇಂಪಾರ್ಟೆಂಟ್ ಅಂತ ನೀವು ಈ ರೀತಿ ಡಯಾಗ್ರಾಮ್ ಹಾಕ್ಕೊಂಡು ಅದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಅಂದರೆ ನಿಮಗೆ ಈಸಿ ಆಗುತ್ತೆ. ನಾನು ಇಲ್ಲೇ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕುಂತ್ರೆ ಮತ್ತೆ 1 hour ಮೇಲೆ ಆಗುತ್ತೆ. ನಾನು ಹೇಳ್ತಾ ಇದ್ದೀನಿ ಹೆಂಗೆ ಪ್ರಾಕ್ಟೀಸ್ ಮಾಡಬೇಕು ನಿಮಗೆ ಅಂತ. ಅರ್ಥ ಆಯ್ತಾ? ಭೂ ಅಂತರಾಳದ ಕೋರ್ ಅಂದರೆ ಕೇಂದ್ರ ವಲಯವನ್ನು 2 ಉಪ ವಲಯಗಳನ್ನಾಗಿ ವಿಭಾಗಿಸುವ ರೇಖೆ ಯಾವುದು ಅಂತಿದೆ. ಇಲ್ಲಿದೆ ನೋಡಿ, ಭೂ ಅಂತರಾಳದ ವಲಯ. ನೋಡಿ, ಇದು ಫಸ್ಟ್ ಲೇಯರ್ ಕ್ರಸ್ಟ್, ಇದು ನೆಕ್ಸ್ಟ್ ಯಾವುದು ಮ್ಯಾಂಟಲ್. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮ್ಯಾಂಟಲ್, ಕ್ರಸ್ಟ್, ಮ್ಯಾಂಟಲ್, ಕೋರ್. ಕೋರ್ ಇದೆಯಲ್ಲ, ಇದನ್ನು ಔಟರ್ ಕೋರ್, ಇನ್ನರ್ ಕೋರ್ ಅಂತಂದೇಳಿ ವಿಭಾಗಿಸುವ ಒಂದು ಲೈನ್ ಬರುತ್ತೆ. ಇದರ ಹೆಸರೇ ಲೆಹಮಾನ್ ರೇಖೆ. ಇದರ ಮೇಲ್ಗಡೆ ಇಲ್ಲಿ ಬರುತ್ತಲ್ಲ, ಇದು ಗುಟನ್ಬರ್ಗ್ ರೇಖೆ. ಇದು ಏನು ಮಾಡುತ್ತಂದ್ರೆ, ಇದು ಮ್ಯಾಂಟಲ್ ಆ್ಯಂಡ್ ಕೋರನ್ನು ಏನು ಮಾಡುತ್ತೆ, ವಿಭಾಗಿಸುತ್ತೆ. ಮ್ಯಾಂಟಲ್ ಆ್ಯಂಡ್ ಕೋರನ್ನು ವಿಭಾಗಿಸೋದು ಯಾವುದಂದ್ರೆ ಗುಟನ್ಬರ್ಗ್, ಇಲ್ಲಿ ಬರುತ್ತೆ ಲೈನ್ ಇದು. ಬಟ್ ಇಲ್ಲಿ ಕೆಳಗು ಟೋಟಲಿ ಓವರಾಲ್ ಕೋರ್ ಒಳಗಡೆ ಔಟರ್ ಕೋರ್, ಇನ್ನರ್ ಕೋರನ್ನು ವಿಭಾಗಿಸೋದು ಲೆಹಮಾನ್ ರೇಖೆ. ಗೊತ್ತಿರಬೇಕು ಯಾವ ರೇಖೆ? ಲೆಹಮಾನ್ ರೇಖೆ. ಇಲ್ಲಿ ಎಲ್ಲ ರೇಖೆಗಳಿಗೂ ಒಂದೊಂದು ನೇಮ್ ಇದ್ದಾವೆ, ವಿಜ್ಞಾನಿಗಳ ಹೆಸರು ಪ್ರತಿಯೊಂದು ಗೊತ್ತಿರಬೇಕು. ಹೇಳ್ತಾನೆ ಪ್ರಶ್ನೆ. ಇದು ಭೂಮಿಯ ಅಂತರಾಳ ರಚನೆ ನೋಡಿ, ಸ್ಟ್ರಕ್ಚರ್ ಆಫ್ ದ ಅರ್ತ್, ಹೌದಾ, ಗೊತ್ತಿರಬೇಕು. ಎಸ್, ಇಲ್ಲಿ ಮ್ಯಾಪ್ ನೀವು ಡಯಾಗ್ರಾಮ್ ಸೌಂಡ್ ಮಾಡಿ ಈಸಿ ಆಗಿಬಿಡುತ್ತೆ, ಟೋಟಲಿ ಈಸಿ ಆಗುತ್ತೆ ಜಿಯೋಗ್ರಫಿ. ಸಾಗರದಲ್ಲಿ ಕಂಡುಬರುವ ಮೂಲ ಲವಣಾಂಶಗಳ ಅಂಶ ಯಾವುದು? ನೋಡಿ, ನಿಮಗೆ ಬನ್ನಿ ನಮ್ಮ ಒಂದು ಅಕಾಡೆಮಿಗೆ ಬನ್ನಿ, ಪ್ರಣತಿ ಅಕಾಡೆಮಿ ಬನ್ನಿ. ಅಲ್ಲಿ ನಿಮಗೆ ಭೂಗೋಳಶಾಸ್ತ್ರವನ್ನು ನಾನು ತುಂಬ ಸರಳವಾಗಿ ಮಾಡಿಕೊಡ್ತೀನಿ. ಬೆಂಗಳೂರಿನಲ್ಲಿರ್ತಕ್ಕಂಥ ವಿಜಯನಗರದಲ್ಲಿ ಬರುವ ಈ ಒಂದು ಅಕಾಡೆಮಿಗೆ ಬನ್ನಿ. ಉತ್ತಮ ಗುಣಮಟ್ಟದ ಶಿಕ್ಷಕರ ಬೋಧನೆ ಇರುತ್ತೆ, ಹೌದಾ. ಅಲ್ಲಿ ನಿಮಗೆ ಸಂಪೂರ್ಣವಾಗಿ ಜಿಯೋಗ್ರಫಿ ಏನಾಗುತ್ತೆ, ನನ್ನಿಂದ ಸರಳ ಆಗುತ್ತೆ. ಅಪ್ ಟು ನಾನು ಮೇನ್ಸ್ನ ನಿಮಗೆ ಸಿಲೆಬಸ್ಸನ್ನು ಕ್ಯಾಚ್ ಮಾಡಿಕೊಡೋ ಜವಾಬ್ದಾರಿ ನಂದಾಗಿರುತ್ತೆ. ರಿಟರ್ನ್ಸ್ ನಾನು ಡಿಸ್ಕ್ರಿಪ್ಷನ್ ಏನು ಮಾಡ್ಬೋದು, ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ಯಾಕಂದ್ರೆ ನಾನು ವಿತ್ ಎಲ್ಲ ಡಯಾಗ್ರಾಮ್ಸ್ ಮೂಲಕ ನಿಮಗೆ ಚೆಂದ ಎಕ್ಸ್ಪ್ಲೇನ್ ಮಾಡ್ಕೋಕೆ ನಮಗೇನಾಗುತ್ತೆ, ಈಸಿ ಆಗುತ್ತೆ, ಹೌದಲ್ವಾ. ಎಸ್ ಸರ್, ನಿಮಗೇನಾದರೂ ಮಾಹಿತಿ ಬೇಕಾದರೆ ಅಲ್ಲಿ ನಾನು ಹೇಳಿದೆ ಅಲ್ವಾ ನಂಬರು, ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಎಲ್ಲ ಮಾಹಿತಿ ಸಿಗುತ್ತೆ. ಯಾವಾಗ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ, ಯಾವಾಗ ಏನು ಮಾಡ್ತಿದ್ದಾರೆ ಅಂತ ನಿಮಗೆಲ್ಲ ಎಂಕ್ವೈರಿ ಡಿಪಾರ್ಟ್ಮೆಂಟಲ್ಲಿ ನಿಮಗೆ ಸಿಗುತ್ತೆ. ನಾವು ಟೀಚ್ ಮಾಡ್ತೀವಲ್ವ, ನಮ್ಮದು ಇಷ್ಟು ಒಂದು ನಿಮಗೆ ಹೇಳುವಂಥ ಒಂದು ಇದು ಇರುತ್ತೆ ನಿಯಮ. ಅದನ್ನು ಮಾಡಿದ್ದೀವಿ. ಅದು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನೀವು ಅಲ್ಲಿ ಕೇಳ್ಕೋಬೋದು. ಅಕಾಡೆಮಿ, ಪ್ರಣತಿ ಅಕಾಡೆಮಿ ಇನ್ ಬೆಂಗಳೂರು. ಸಾಗರದಲ್ಲಿ ಕಂಡುಬರುವ ಮೂಲ ಲವಣಾಂಶ ಯಾವುದು? ನೋಡಿ, ಈ ರೀತಿ ಕೊಡ್ತಾನೆ. ಅದರಲ್ಲಿ ಯಾವ್ದು ಇರುತ್ತೆ ಅಂದರೆ, ಜಾಸ್ತಿ ಸೋಡಿಯಂ ಕ್ಲೋರೈಡ್ ಇರುತ್ತೆ, ಸೋಡಿಯಂ ಸಲ್ಫೇಟ್ ಇರುತ್ತೆ, ಕ್ಯಾಲ್ಸಿಯಂ ಸಲ್ಫೇಟ್ ಇರುತ್ತೆ, ಮ್ಯಾಗ್ನೀಷಿಯಂ ಕ್ಲೋರೈಡ್ ಇರುತ್ತೆ. ಅದರಲ್ಲಿ ಜಾಸ್ತಿ ಪ್ರಮಾಣ ಇರುತ್ತೆ ಅಂದರೆ ಸೋಡಿಯಂ ಕ್ಲೋರೈಡ್ ಇರುತ್ತೆ. ಗೊತ್ತಿಲ್ಲ, ಕೇಳಿದ ಪ್ರಶ್ನೆ. ಸಾಗರದಲ್ಲಿ ಕಂಡುಬರುವ ಮೂಲ ಲವಣಾಂಶ ಯಾವುದಂತ ಬಂದಾಗ ಸೋಡಿಯಂ ಕ್ಲೋರೈಡ್.
ನೋಡಿ ಸಾಗರದ ಅಂತರಾಳ ಈ ರೀತಿ ಇರುತ್ತೆ ನೋಡಿ ಸ್ಟ್ರಕ್ಚರ್. ಇದನ್ನು ನಾವು ಕಾಂಟಿನೆಂಟಲ್ ಶೆಲ್ಫ್ ಅಂತ ಕರಿತೀವಿ, ಕಾಂಟಿನೆಂಟಲ್ ಸ್ಲೋಪ್ ಅಂತ ಕರಿತೀವಿ, ಕಾಂಟಿನೆಂಟಲ್ ರೈಸ್ ಅಂತ ಕರಿತೀವಿ, ಆಮೇಲೆ ನೆಕ್ಸ್ಟು ಅಬಿಸೆಲ್ ಪ್ಲೇನ್ ಅಂತ ಕರಿತೀವಿ. ಈ ರೀತಿ ಹಲವಾರು ಭಾಗಗಳ ಖಂಡಾವರಣ ಪ್ರದೇಶ, ಖಂಡಾವರಣ ಇಳಿಜಾರು, ಖಂಡಾವರಣ ಏರುವಿಕೆ, ಖಂಡಾವರಣ ಮೈದಾನ ಅಂತೇಳಿ ನಾವು ಹಲವಾರು ಭಾಗಗಳ ವಿಭಾಗ ಮಾಡ್ತೀವಿ. ಈ ರೀತಿ ಸಾಗರದ ಆಳದಲ್ಲಿ ಇದು ಮಿಡ್ ಓಷನ್ ರಿಡ್ಜ್ ಎಂಡ್ ಫಾರ್ಮೇಷನ್ ಆಗುತ್ತೆ, 2 ಪ್ಲೇಟ್ಸ್ ಡೈವರ್ಜೆಂಟು, 2 ಪ್ಲೇಟ್ ಕನ್ವರ್ಜೆಂಟ್ ಆಗಿ ಇಲ್ಲಿ ಟ್ರೆಂಚ್ ಎಂಡ್ ಫಾರ್ಮೇಷನ್ ಆಗುತ್ತೆ. ಹೌದಾ? ಆಮೇಲೆ ಒಳಗಡೆ ಗ್ಯೂಟ್ಸ್ ಹೆಂಗ್ ವಾಲ್ಕೆನಿಲ್ ಫಾರ್ಮೇಷನ್ ಆಗ್ತವೆ, ಆಮೇಲೆ ಸಿ ಮೌಂಟೇನ್ಸ್ ಹೆಂಗ್ ಫಾರ್ಮೇಷನ್ ಆಗುತ್ತೆ ಒಳಗಡೆ, ಸಿ ಮೌಂಟೇನ್ಸ್, ಆಮೇಲೆ ನೋಡಿಗ ವಾಲ್ಕೆನಿಕ್ ಐಸ್ಲ್ಯಾಂಡ್ಸ್, ಸಿ ಲೆವೆಲ್ ಮೇಲೆ ಬಂದ ವಾಲ್ಕೆನಿಕ್ ಐಲ್ಯಾಂಡ್ಸ್ ಹೆಂಗ್ ಫಾರ್ಮೇಷನ್. ಬೆಸ್ಟ್ ಎಕ್ಸಾಂಪಲ್ ಅಂಡಮಾನ್ ನಿಕೋಬಾರಿನ ಬ್ಯಾರನ್ ನಾರ್ಕೊಂಡಂ ಬರ್ತಾವಲ್ಲ ಈ ರೀತಿ ಇದಾವೆ, ಹೆಂಗ್ ಫಾರ್ಮೇಷನ್. ಹವಾಯಿ ದ್ವೀಪಗಳು ಇದಾವಲ್ಲ ಈ ರೀತಿ ಫಾರ್ಮೇಷನ್ ಆಗಿರುತ್ತೆ. ಹೆಂಗಾಗುತ್ತೆ ಪ್ರತಿಯೊಂದು ಮಾಹಿತಿ ಸಿಗುತ್ತೆ ಪ್ರಿಯ ಸ್ನೇಹಿತರೆ ನಿನಗೆ. ಎಸ್, ಹಾಗಾದರೆ ಇದು ನಾವು ನೋಡೋಣ ಅಲ್ಲಿ ಏನು ಸಾಗರದ ಅಂತರಾಳ ರಚನೆಯಲ್ಲಿ ನೋಡೋಣ. ಮಧ್ಯಪ್ರದೇಶ ರಾಜ್ಯಕ್ಕೆ ಈ ಕೆಳಗಿನ ರಾಜ್ಯವು ಗಡಿ ಹಂಚಿಕೊಂಡಿಲ್ಲ ಎನ್ನುವ ಪ್ರಶ್ನೆ. ನೋಡಿ 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 ಮ್ಯಾಪ್ ರೀಡಿಂಗ್ ಮೇಲೆ ಹೆಂಗೆ ಪ್ರಶ್ನೆ ಕೇಳ್ತಾನೆ. ಮಧ್ಯಪ್ರದೇಶಕ್ಕೆ ಈ ಕೆಳಗಿನ ಯಾವ ರಾಜ್ಯ ಗಡಿ ಹಂಚಿಕೊಂಡೆ ಅಂತ ಬಂದಾಗ ಒಡಿಸ್ಸಾ ಹಂಚಿಕೊಂಡಿಲ್ಲ. ಅದಕ್ಕೆ ಮ್ಯಾಪ್ ಗೊತ್ತಿರಬೇಕು ನಿಮಗೆ. ಇಲ್ಲಿ ನೋಡಿ ಇದು ಮಧ್ಯಪ್ರದೇಶ ಇದೆ, ಮಧ್ಯಪ್ರದೇಶದಲ್ಲಿ ನೋಡಿ ಇಲ್ಲಿ ಗುಜರಾತ್ ಹಂಚಿಕೊಂಡಿದೆ ನೋಡಿ, ಗುಜರಾತ್ ಹಂಚಿಕೊಂಡಿದೆ ನೋಡಿ. ನೆಕ್ಸ್ಟ್ ಏನು ರಾಜಸ್ಥಾನ ಹಂಚಿಕೊಂಡಿದೆ ನೋಡಿ, ನೋಡಿ ರಾಜಸ್ಥಾನ ಹಂಚಿಕೊಂಡಿದೆ ನೋಡಿ. ನೆಕ್ಸ್ಟ್ ಏನು ಒಡಿಸ್ಸಾ ಹಂಚಿಕೊಂಡಿಲ್ಲ ನೋಡಿ, ಒಡಿಸ್ಸಾ ನೋಡಿ ಹಂಚಿಕೊಂಡಿಲ್ಲ ನೋಡಿ, ಅಡ್ಡ ಛತ್ತೀಸ್ಗಢ ಬರುತ್ತೆ ಹಂಚಿಕೊಂಡಿಲ್ಲ. ಉತ್ತರ ಪ್ರದೇಶ ಕೊಟ್ಟಿದ್ದಾನೆ, ಡಿ ಆಪ್ಷನ್ ಹಂಚಿಕೊಂಡಿದೆ ನೋಡಿ. ಕೆಳಗಡೆ ಮಹಾರಾಷ್ಟ್ರ ಹಂಚಿಕೊಂಡಿದೆ, ಛತ್ತೀಸ್ಗಢ. ನಿಮಗೆ ಗೊತ್ತಿರಬೇಕು ಇಲ್ಲಿ 5 ಅಂತ ಗೊತ್ತಿರಬೇಕು. ಯಾವ್ಯಾವು? ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನ್, ಉತ್ತರ ಪ್ರದೇಶ್, ಛತ್ತೀಸ್ಗಢ ಅಂತ ನಿಮಗೆ ಗೊತ್ತಿರಬೇಕು. ಯಾವುದಕ್ಕೆ? ಮಧ್ಯಪ್ರದೇಶಕ್ಕೆ ಅಂತ ಗೊತ್ತಿರಬೇಕು. ಅರ್ಥ ಆಯ್ತಾ? ಈ ರೀತಿ ಮ್ಯಾಪ್ ಮೇಲೆ ಪ್ರಶ್ನೆ ಕೇಳ್ತಾನೆ. ಒಂದು ರಾಜ್ಯ ತೊಗೊಂಡು ಸುತ್ತ ಯಾವ ಕಡೆ ಹಂಚ್ಕೊಂಡಿದ್ದಾವೆ. ಕರ್ನಾಟಕನೂ ಬಿಡಲ್ಲ ಅವನು. ಈ ಕಡೆ ಗೋವಾ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ್, ಹೌದಾ, ಈ ಕಡೆ ತಮಿಳ್ನಾಡು, ಕೇರಳ, ಈ ಕಡೆ ಅರಬ್ಬಿ ಸಮುದ್ರ ಎಲ್ಲ ಗೊತ್ತಿರಬೇಕು. ಈ ರೀತಿ ಎಲ್ಲ ಗೊತ್ತಿರಬೇಕು ನಿಮಗೆ. ಮ್ಯಾಪ್ ನೀವು ಯಾಕೆ ನಾನು ಹೇಳ್ತಿದ್ದೀನಿ ನಿಮ್ಮ ಹತ್ರ ಅಟ್ಲಾಸ್ ಇರಬೇಕಂದ್ರೆ ನಿಮಗೆ ಮ್ಯಾಪ್ ರೀಡಿಂಗ್ ಮೇಲೆ ಕೇಳಿದ ಪ್ರಶ್ನೆಗಳ ಕೇಳಿದ ತಕ್ಷಣ ನಿಮಗೆ ತಲೆಗೆ ಅದು ಮ್ಯಾಪ್ ಬಂದುಬಿಡುತ್ತೆ, ನಿಮಗೆ ಆಟೋಮೆಟಿಕ್ ಅದು ಈಸಿ ಆಗುತ್ತೆ. ಹೌದಾ? ಈ ರೀತಿ ಪ್ರಶ್ನೆಗಳು ಕೇಳ್ತಾನೆ ಪ್ರಿಯ ಸ್ನೇಹಿತರೆ, ಗೊತ್ತಿರಲಿ. ಹೀಗೆ ಈ ಒಂದು ನಮ್ಮ ಪ್ರಣತಿ ಕರಿಯರ್ ಅಕಾಡೆಮಿಯಿಂದ ತಮಗೆಲ್ಲ ಧನ್ಯವಾದವನ್ನು ಕೋರುತ್ತಿದ್ದೇನೆ ಪ್ರಿಯ ಸ್ನೇಹಿತರೆ. ಉತ್ತಮ ಗುಣಮಟ್ಟದ ಶಿಕ್ಷಕರ ಒಂದು ತಂಡದಿಂದ ಈ ಒಂದು ಪ್ಲ್ಯಾಟ್ಫಾರ್ಮನ್ನು ಬೆಂಗಳೂರಿನ ವಿಜಯನಗರದಲ್ಲಿ ಪ್ರಾರಂಭಿಸಲಾಗಿದೆ. ಇಲ್ಲಿ ನೀವು ಇದೇ ತಿಂಗಳಿನಲ್ಲಿ ನೀವು ತರಗತಿಗಳನ್ನು ಪಡೆದುಕೊಳ್ಳಬಹುದು. ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ಕರೆ ಮಾಡಿ ಅಂತ ಹೇಳುತ್ತಾ ನಾನು ಇಲ್ಲಿಗೆ ಈ ತರಗತಿಯನ್ನು ಮುಗಿಸುತ್ತೇನೆ ಪ್ರಿಯ ಸ್ನೇಹಿತರೆ. ಮತ್ತೆ ನಾನು ನಿಮ್ಮೊಂದಿಗೆ ನೆಕ್ಸ್ಟ್ ತರಗತಿಯಲ್ಲಿ ಬರ್ತೀನಿ. ಈ ರೀತಿ ನಿಮಗೆ ಈಸಿಯಾಗಿ ಪ್ರಶ್ನೆಗಳನ್ನು ಯಾವ ರೀತಿ ಸಾಲ್ವ್ ಮಾಡಬೇಕಂತ ನಾನು ಹೇಳಿಕೊಡ್ತೀನಿ. ಇಲ್ಲಿಗೆ ತರಗತಿಯನ್ನು ಮುಕ್ತಾಯಗೊಳಿಸೋಣ. ಥ್ಯಾಂಕ್ ಯು, ಧನ್ಯವಾದ.